ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕವನ್ನ ಮಸೂದೆಯನ್ನ ರಾಜ್ಯಪಾಲರು ವಾಪಸ್ಸನ್ನ ಸರ್ಕಾರಕ್ಕೆ ಕಳಿಸಿರುವಂತದ್ದು ಅಂಕಿತ ಹಾಕದೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಮುಜರಾಯಿ ಇಲಾಖೆ ಸಚಿವರಾದಂತ ರಾಮಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಕಳಿಸಿದಂತಂದ್ರೆ ಸಾಕಷ್ಟು ಕಳೆದ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಆ ಮಸೂದೆ. ಈಗ ವಾಪಸ್ ಬಂದಿರೋ ಸರ್ಕಾರ ರಾಜ್ಯಪಾಲರು ಅಂಕಿತ ಹಾಕಿದೆ, ಏನಿದೆ ಮಾಹಿತಿ? ವಿಧಾನಸಭೆಯಲ್ಲಿ ಅವಿರೋಧವಾಗಿ ಮಾಡಿಕೊಟ್ಟಿದ್ರು, ಇನ್ಕ್ಲೂಡಿಂಗ್ ವಿರೋಧ ಪಕ್ಷ. 2 ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಒಂದು, ಈ ಧಾರ್ಮಿಕ ದತ್ತಿ ಈ ಕಾಯ್ದೆ ಮೇಲೆ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು. ಕೇಸ್ ಇದ್ದಾಗ ಅಮೆಂಡ್ಮೆಂಟ್ ಮಾಡ್ಬೋದಾ ಬೇಡವಾ ಅಂತ ಕೇಳಿದ್ದಾರೆ, ಮೊದಲನೇದು. ಎರಡನೇದಾಗಿ ಅನ್ಯ ಕೋಮ್ನವ್ರಿಗೆ ಏನಾದರೂ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ. ಅದರಲ್ಲಿ 2 ಕಡೆ ಮಾತ್ರ. ಒಂದು ಬಾಬಾ ಬುಡನ್ಗಿರಿ ದತ್ತಾತ್ರೇಯ ಟೆಂಪಲ್ನಲ್ಲಿ ಮತ್ತು ಚೌಡೇಶ್ವರಿ ಭೂತರಾಯ ಸಾದತ್ ಅಲಿ ಖಾನ್ ದರ್ಗಾ, ಇದರಲ್ಲಿ ಕೂಡ ಬಿಜೆಪಿ ಸರ್ಕಾರದಲ್ಲೂ ಕೂಡ 2 ಕೋಮ್ನವ್ರನ್ನ ಹಾಕ್ತಾರೆ. ಅಷ್ಟೇ, ಸಿಂಪಲ್, ಇನ್ನೇನು ಇಲ್ಲ. ಅಂದ್ರೆ ಸರ್, ಈಗ ಈ ಬಿಲ್ಲಲ್ಲಿ ಒಂದು ಅಂಶ ಹೇಳಿರುವಂಥದ್ದು ಅಂದ್ರೆ ಇತರೆ ಧಾರ್ಮಿಕ ಸಂಸ್ಥೆಗಳನ್ನು ಈ ಮಸೂದೆಯಲ್ಲಿ ಸೇರಿಸ್ತೀರಾ ಅಂತ. ಓಕೆ. ಚೌಡೇಶ್ವರಿ ಭೂತರಾಯ ಚೌಡೇಶ್ವರಿ ಸಾದತ್ ಅಲಿ ಖಾನ್ ದರ್ಗಾ ಮತ್ತು ಬಾಬಾ ಬುಡನ್ಗಿರಿ ದತ್ತಾತ್ರೇಯ ಟೆಂಪಲಲ್ಲಿ ಈ 2 ಕಡೆ ಮಾತ್ರ 2 ಕೋಮ್ನವ್ರು ಇರ್ತಾರೆ. 2 ದೇವಸ್ಥಾನದಲ್ಲಿ, ದೇವಸ್ಥಾನ ದರ್ಗಾ 2ರಲ್ಲಿ ಮಾತ್ರ. ಇದು ಬಿಜೆಪಿಯವರು ಮಾಡಿದ್ದಾರೆ, ಅವರೇ ಮಾಡಿರೋದು, ಬಿಜೆಪಿಯವರು ಮಾಡಿದ್ದಾರೆ. ಅದಕ್ಕಿಂತೇನೂ ಮಾಡಿದ್ರು. 2 ಕಡೆ ಮಾತ್ರ ಅಷ್ಟೇ. ನಮಗೆ ಇದಾಗಿದೆ ಏನಂತಂದ್ರೆ, ಈಗ ಏನು 10% 1 ಕೋಟಿಗೂ ಬೆಲೆ ನೀವು ನಾನು ಇದು ಕಳಿಸ್ತೀನಿ ನೋಡಿ ನಿಮಗೆ. ಗವರ್ನರ್ ಅವರು ನಮ್ಗೇನು ಮಾಹಿತಿ ಕೇಳಿದ್ದಾರೆ ಅದು ನಿಮಗೆ ಕೊಡ್ತೀವಿ, ನೋಡಿ. ಈಗ ಗವರ್ನರ್ ಮತ್ತೆ ನೀವೇನು ಭೇಟಿ ಮಾಡಿ ಏನಾದರೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅದಕ್ಕೆ ಏನು ಬೇಕೋ ಉತ್ತರವನ್ನು ಬರೆದು ಕಳಿಸ್ತಾರೆ. ಸಣ್ಣ ಕ್ಲಾರಿಫಿಕೇಶನ್ ಅಷ್ಟೇ ಅವ್ರು ಕೇಳಿರ್ತಕ್ಕಂಥದ್ದು. ಈಗ ಸರ್ಕಾರ ಮುಖಭಂಗ ತರ ಏನಾಯ್ತು ಸರ್? ಈಗ ಭಂಗನೂ ಇಲ್ಲ, ಯಾವ ಭಂಗನೂ ಇಲ್ಲ ಬಿಡಿ. ಗವರ್ನರ್ ಕ್ಲಾರಿಫಿಕೇಶನ್ ಕೇಳೋ ಸಹಜನಪ್ಪ, ಅದಕ್ಕೆ ಮುಖಭಂಗ ಯಾಕಬೇಕು? ಮತ್ತೊಂದು ಚರ್ಚೆ ಉಂಟಾಗಿದೆ ಸರ್. ಈಗ ನೀವು ಧಾರ್ಮಿಕ ದತ್ತಿ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತ 1 ಕೋಟಿ ಅದೇ ಏನು ಆದಾಯ ಇರುವಂತ ಅದ್ರದ್ದು ಬರಲ್ಲ. ಅದೇ ಅಂದ್ರೆ ಈ ಇತರೆ ಇವಾಗ ಗವರ್ನರ್ ಅವರು ಏನು ಕೇಳಿದಾರೆ ಅಷ್ಟಕ್ಕೆ ಮಾತ್ರ ತಾನಷ್ಟೇ. ಗವರ್ನರ್ ಏನು ಹೇಳಿದ್ದಾರೆ ಅಷ್ಟಕ್ಕೆ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ನೀವು ಯಾಕೆ ಮಸಾಲೆ ಹಾಕ್ತೀರಾ? ಕಟ್ ಮಾಡೋಡಪ್ಪ. ಇದು ರಾಮಲಿಂಗೇಗೌಡರ ಹೇಳಿಕೆ. ಅವರು ರಾಜ್ಯಪಾಲರು ಏನು ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಏನು ಅಧಿಕಾರಿಗಳು ಕೊಡ್ತಾರೆ ಮತ್ತು ಇದರಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ ಅಂತ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ಟಿವಿ, ಬೆಂಗಳೂರು.